ಇವತ್ತು ನಡೆದಂಥ MLC ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ನಿರೀಕ್ಷಿತವಾಗಿ 5 ಜನರು ಗೆಲುವನ್ನು ಸಾಧಿಸಿರುವಂಥದ್ದು. ಅದರಲ್ಲಿ ಒಬ್ಬರ ಅಂತ ಮಳವಳ್ಳಿ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತಿನ ಗೆಲುವು ನಿರೀಕ್ಷಿತನ? ಸೊ ಏನು ತಯಾರಿಗಳೆಲ್ಲ ಆಗಿತ್ತು? ನಿರೀಕ್ಷಿತವಾಯಿತು. ಯಾಕೆಂದರೆ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಈ ಸರ್ಕಾರದ ಯೋಜನೆಗಳು ಅತ್ಯಂತ ಜನಪ್ರಿಯವಾಗಿತ್ತು. ಆ ಜನರ ಒತ್ತಡ, ನಾವೆಲ್ಲ ಐಕ್ಯತೆಯಿಂದ ಹೋಗಬೇಕು ಅನ್ನೋದೊಂದು ಸಂದೇಶವನ್ನು 2023 ಚುನಾವಣೆಯಲ್ಲೇ ಕೊಟ್ಟಿದ್ದು. 136 ಸ್ಥಾನ ಗಳಿಸುವ ಮೂಲಕ ಕಾಂಗ್ರೆಸ್ ಕೂಡ ಈ ಸಾಮಾಜಿಕ ನ್ಯಾಯ, ಸಂವಿಧಾನ ರೀತಿ ಆಡಳಿತ ಮತ್ತು ಜನಪರ ಆಡಳಿತ ಕೊಡ್ತಕ್ಕಂಥ ಒಂದು ಹೆಗ್ಗುರುತನ್ನು ಅವರು ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ 3 ವರ್ಷದ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಈಗ ಬಂದಿರತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ನಮ್ಮಲ್ಲಿ ಕಾಂಗ್ರೆಸ್ನ ಐಕ್ಯತೆ ಇದೆ. ನಾವೆಲ್ಲ ಒಂದು. ಈ ಕಾಂಗ್ರೆಸ್ ಇರುವುದೇ ಸಾಮಾಜಿಕ ನ್ಯಾಯದ ಪರವಾಗಿ, ಬಡವರ ಪರವಾಗಿ, ಶೋಷಿತ ವರ್ಗಗಳ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ, ದಲಿತರ ಪರವಾಗಿ, ಎಲ್ಲ ಮಹಿಳೆಯರ ಪರವಾಗಿ ಅನ್ನೋದನ್ನು ಅವರ ಕಾರ್ಯಕ್ರಮಗಳ ಮೂಲಕ, ಬರೀ ಭಾಷಣಗಳ ಮೂಲಕ ನಾವು ಘೋಷಣೆಗಳು ಮಾಡಲ್ಲ, ಕಾರ್ಯಕ್ರಮಗಳ ಅನುಷ್ಠಾನ ಮಾಡೋದ್ರ ಮೂಲಕ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತನ್ನ ಒಂದು ಛಾಪನ್ನು ಮೂಡಿಸಿದ್ರಿಂದ ಐಕ್ಯತೆ ಮತ್ತು ಜನರ ಒಂದು ಪ್ರೀತಿ ಇವತ್ತು ನಮ್ಮ ಶಾಸಕರೆಲ್ಲ ಒಗ್ಗಟ್ಟು ಐಕ್ಯತೆಯಿಂದ ವರಿಷ್ಠ ಆದೇಶವನ್ನು ಪಾಲನೆ ಮಾಡಿ ನಮ್ಮ 5 ಜನ ಪಂಚ ಗ್ಯಾರಂಟಿ ಯೋಜನೆ ಯಾವ ರೀತಿ ಅನುಷ್ಠಾನಗೊಳಿಸಿ ಯಶಸ್ವಿಯಾಗಿ, ಅದೇ ರೀತಿ ಪಂಚ ಅಭ್ಯರ್ಥಿಗಳು ಕೂಡ ಈ ಚುನಾವಣೆಯಲ್ಲಿ ಗೆಲ್ಲುವುದರ ಮೂಲಕ ಇದು ಸ್ಪಷ್ಟವಾದ ಸಂದೇಶವನ್ನು, ಜನರ ಪ್ರೀತಿಯನ್ನು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸದಾ ಉಳಿಸ್ಕೊಂಡು ಹೋಗುತ್ತೆ ಅಂತ. ಸರ್, ನಿನ್ನೆ CLPಲಿ ನಡೆದಂಥ ಚರ್ಚೆ ವಿಚಾರವನ್ನು ನೋಡಿದ್ರೆ JDS ಅವರು ಕೂಡ ನಿಮ್ಮ ಕಾಂಗ್ರೆಸ್ ಅವರಿಗೆ ಸಂಪರ್ಕ ಮಾಡಿ ನಮಗೆ ವೋಟ್ ಹಾಕಿ, ಅಂದರೆ ಕ್ರಾಸ್ ವೋಟಿಂಗ್ನ ಆತಂಕ ಎಷ್ಟಿತ್ತು? ಕ್ರಾಸ್ ವೋಟಿಂಗ್ ಆತಂಕ ಇದ್ದಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, DK ಹರಿಪ್ರಸಾದ್ ಅವರು, ಡಾಕ್ಟರ್ G ಪರಮೇಶ್ವರ್ ಅವರು, ವರಿಷ್ಠರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರು, ರಣದೀಪ್ ಸುರ್ಜೇವಾಲರವರೆಲ್ಲ ಕಾಂಗ್ರೆಸ್ಸಿನ ಒಂದು ಯೋಜನೆಗಳ ಯಶಸ್ವಿ ಅನುಷ್ಠಾನದಿಂದ ನಾವೆಲ್ಲ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ವಿ. ಆ ರೀತಿ ಆತಂಕ ಇಲ್ಲ, ನಿರಾತಂಕವಾಗಿ ಚುನಾವಣೆ. ಕಾಂಗ್ರೆಸ್ನ ಓಟು ಬೇರೆ ಕಡೆ ಹೋಗೋದಕ್ಕಿಂತ ಬೇರೆಯವರ ಓಟನ್ನು ಕಾಂಗ್ರೆಸ್ ತಗೊಳ್ಳುವಲ್ಲಿ ಯಶಸ್ವಿ ಆಯಿತಾ? ಅಂದರೆ ಅವರು ನಮ್ಮ ಕಾರ್ಯಕ್ರಮ ಮೆಚ್ಚಿ ಅವ್ರಿಗೆ ಇಷ್ಟ ಇದ್ದರೆ ಓಟ್ ಹಾಕಲಿ. ನಮ್ಮ ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮತ್ತು ಜನಪರವಾದ ಆಡಳಿತವನ್ನು ಮೆಚ್ಚಿ ಬೇರೆ ಪಕ್ಷದವರು, ಬೇರೆ ಪಕ್ಷದ ಶಾಸಕರು ಅಥವಾ ಬೇರೆ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಮತ ಹಾಕೋದು ಅಂದರೆ ನಾವೇನು ಬೇಡ ಅನ್ನೋಕ್ಕಾಗಲ್ಲ. ಮತ್ತು ನಮ್ಮ ವಿಸ್ತರಣೆ, ನಮ್ಮ ಇದು ಶಕ್ತಿಯನ್ನು ಮತ್ತೆ ವೃದ್ಧಿಗೊಳಿಸ್ಕೊಳ್ತೀವಿ. ಈಗ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಿ, ನೀವೊಂದಷ್ಟು ಕೆಲಸ ಮಾಡಬೇಕು, ಒಂದು ಯೋಜನೆ, ಒಂದು ಕಾರ್ಯ ಯೋಜನೆ ಏನಿದೆ? ನಾನು ವಿದ್ಯಾರ್ಥಿ ಪರ, ಮೊದಲಿಂದ ನಾನು ಸ್ಟೂಡೆಂಟ್ಸ್ ಓರಿಯೆಂಟೆಡ್ ಥಾಟ್ಸ್ಗಳೆಲ್ಲ ನಾನು ನಮ್ಮ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಒತ್ತಾಯ ಮಾಡ್ತೀನಿ. ದಯಮಾಡಿ ಏನು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ, ಇಂಜಿನಿಯರಿಂಗ್ ವೃತ್ತಿಪರ ಶಿಕ್ಷಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದಯಮಾಡಿ ನೀವು ಉಚಿತವಾದ ಲ್ಯಾಪ್ಟಾಪನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇನೆ. ವಿಶೇಷವಾಗಿ ಕೇಂದ್ರ ಸರ್ಕಾರವನ್ನು ಈ ಸದನದಲ್ಲಿ ಒತ್ತಾಯಿಸುವ ಮೂಲಕ ವಿದ್ಯಾರ್ಥಿಗಳ ಪರವಾದ ಒಂದು ಚಿಂತನೆಗಳನ್ನು ನನ್ನಲ್ಲಿ, ಮತ್ತು ಶೋಷಿತರ ಪರವಾಗಿ, ಮತ್ತು ವಿಶೇಷವಾಗಿ ಈ ನಮ್ಮ ಮೊನ್ನೆ ಬಂದಂಥ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉಚಿತವಾಗಿ ವಿದ್ಯಾರ್ಥಿಗಳಿಗೆ, ಬರೀ ವಿದ್ಯಾರ್ಥಿಗಳಿಗೆ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗಿತ್ತು, ವಿದ್ಯಾರ್ಥಿಗಿತ್ತು, ಈಗ ಉಚಿತವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಬಸ್ ಪಾಸನ್ನು ಕೊಡೋದ್ರ ಮೂಲಕ ವಿನೂತನವಾದ ಯೋಜನೆಯನ್ನು ಮಾಡಿದೆ. ಆ ರೀತಿಯ ಜನಪರವಾದ, ವಿದ್ಯಾರ್ಥಿಗಳ ಪರವಾದ ಯೋಜನೆಗಳನ್ನು ಮಾಡಲಿ ಅಂತ ನಾನು ನಮ್ಮ ಸರ್ಕಾರ ಮತ್ತು ಪಕ್ಷದಲ್ಲಿ ಒತ್ತಾಯ. ಮತ್ತು ವಿದ್ಯಾರ್ಥಿಗಳ ಸಾಲ ಮನ್ನಾ, ಅದು ನನ್ನ ಮೇಜರ್ ಕಾನ್ಸೆಪ್ಟ್. ಅದಕ್ಕಾಗಿ ನಾನು ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಎಜುಕೇಷನ್ ಲೋನ್, ಶೈಕ್ಷಣಿಕ ಸಾಲ ಮನ್ನಾ ಮಾಡಬೇಕು ಅಂತ ನಾನು 2022ರಿಂದ ಹೋರಾಟ ಮಾಡ್ತೇನೆ. ಹೈಕೋರ್ಟ್ನಲ್ಲಿ PL ಕೂಡ ಹಾಕಿದ್ದೇನೆ. ಈ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಣ್ತೆರೆಸತಕ್ಕಂಥ ಆ ಹೋರಾಟಗಳನ್ನ ನಾನು ಸದನದಲ್ಲಿ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಮಳವಳ್ಳಿ ಶಿವಣ್ಣ ಅವರು ಮಾತು. ಕ್ಯಾಮರಾಮನ್ ಪ್ರಸಾದ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.